ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಆಪತ್ತಿಗಾದವನೇ ಸ್ನೇಹಿತ. ಕಾಡಿನಲ್ಲಿ ಒಂದು ಮೊಲವಿತ್ತು. ಅದು ತುಂಬ ಸಾಧು ಸ್ವಭಾವದ್ದಾಗಿತ್ತು. ಮೊಲಕ್ಕೆ ಕಾಡಿನ ತುಂಬ ಗೆಳೆಯರಿದ್ದರು. ಹೀಗಿರುವಾಗ ಒಂದು ದಿನ ಮೊಲ ಹುಲ್ಲು ತಿನ್ನುತ್ತಾ ಇರುವಾಗ ಒಂದು ಬೇಟೆ ನಾಯಿ ಮೊಲದ ಕಡೆ ಓಡಿ ಬರ್ತಾಯಿತ್ತು. ಇದನ್ನು ನೋಡಿದ ಮೊಲ ಅಲ್ಲೇ ಇದ್ದ ಕುದುರೆಯನ್ನು ನೋಡಿ ಕುದುರೆ ಹತ್ರ ಹೋಗಿ, ಕುದುರೆ ಅಣ್ಣ, ನನ್ನನ್ನು ಕೊಲ್ಲಲು ಬೇಟೆ ನಾಯಿಯೊಂದು ಬರ್ತಾ ಇದೆ, ದಯವಿಟ್ಟು ನನ್ನನ್ನು ರಕ್ಷಿಸು ಅಂತ ಹೇಳಿತು. ಅದಕ್ಕೆ ಕುದುರೆ, ನನಗೆ ತುಂಬ ಕೆಲಸ ಇದೆ, ಇವತ್ತಾಗಲ್ಲ ಅಂತ ಹೇಳುತ್ತೆ. ಮಾತು ಕೇಳಿ ಬೇಜಾರಾಗಿ ಮೊಲ ಮುಂದಕ್ಕೆ ಹೋಯ್ತು. ಎತ್ತನ್ನು ನೋಡಿ, ಎತ್ತಣ್ಣ, ನನಗೆ ದಯವಿಟ್ಟು ಸಹಾಯ ಮಾಡು, ನನ್ನನ್ನು ತಿನ್ನಲು ಬೇಟೆ ನಾಯಿಯೊಂದು ಬರ್ತಾ ಇದೆ ಅಂತ ಹೇಳುತ್ತೆ. ಎತ್ತು ಹೇಳುತ್ತೆ, ಮೊಲ ದಯವಿಟ್ಟು ಬೇಜಾರ ಮಾಡ್ಕೋಬೇಡ, ನನಗೆ ಇವತ್ತು ದೂರದಲ್ಲಿರುವ ಒಬ್ಬ ನೆಂಟನನ್ನು ನೋಡೋದಿದೆ, ದಯವಿಟ್ಟು ಕ್ಷಮಿಸು ಅಂತ ಹೇಳುತ್ತೆ. ಅಲ್ಲೇ ಕತ್ತೆ ಇದೆ, ಕತ್ತೆಯನ್ನು ಸಹಾಯ ಕೇಳು ಅಂತ ಹೇಳುತ್ತೆ. ಮೊಲ ಕತ್ತೆ ಹತ್ರ ಹೋಗುತ್ತೆ. ಕೊನೆಗೆ ಕತ್ತೆನೂ ಏನೋ ಸಮಜಾಯಿಷಿ ಹೇಳಿ ಕಳಿಸ್ಬಿಡುತ್ತೆ. ಜೊತೆಗೆ ನಾಯಿಗಳು ಹತ್ರ ಬರುತ್ತೆ. ಮೊಲ ತಾನೇ ಧೈರ್ಯ ಮಾಡಿಕೊಂಡು ಎಲ್ರಿಗಿಂತ ಜೋರಾಗಿ ನಾನೇ ಓಡಬಲ್ಲೆ ಅಂತ ಓಡಿ ಹೋಗುತ್ತೆ. ಹೀಗೆ ಕೆಲವೊಮ್ಮೆ ನಮಗೆ ಯಾರೂ ಸಹಾಯಕ್ಕೆ ಬರಲ್ಲ, ನಮಗೆ ನಾವೇ ಧೈರ್ಯ ತಗೊಂಡು ಹೆಜ್ಜೆ ಇಡಬೇಕು ಅನ್ನೋದೇ ಈ ಕಥೆಯ ನೀತಿ. ಥ್ಯಾಂಕ್ ಯು ಸೊ ಮಚ್.